ಮತ್ತಷ್ಟು ಬಿಗಡಾಯಿಸುವಂತಹ ಲಕ್ಷಣಗಳೇ ಕಾಣಿಸ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧ. ಟ್ರಂಪ್ ಕಠಿಣ ಎಚ್ಚರಿಕೆಗೆ ಡೋಂಟ್ ಕೇರ್ ಅಂತ ಇದೆ ಇರಾನ್. ಟ್ರಂಪ್ ವಿನಾಶಕಾರಿ ಬೆದರಿಕೆಗೆ ಇರಾನ್ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾವ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲ್ಲ ಅಂತ ಕೂಡ ಪಟ್ಟನ್ನ ಮುಂದುವರೆಸಿದೆ. ಟ್ರಂಪ್ ಬೆದರಿಕೆಗೆ ಕಡ್ಡಿ ಮುರಿದಂತೆ ಸ್ಟೇಟ್ಮೆಂಟ್ಗಳನ್ನ ಇಲ್ಲಿಯವರೆಗೂ ಕೊಟ್ಕೊಂಡು ಬಂದಂತಹ ಇರಾನ್ ಈಗಲೂ ಕೂಡ ಅದೇ ನಿಲುವಿಗೆ ಬದ್ಧವಾಗಿದೆ. ತಾತ್ಕಾಲಿಕ ಕದನ ವಿರಾಮಕ್ಕೆ ಹಾರ್ಮುಜ್ ತೆರೆಯಲ್ಲ, ಶಾಶ್ವತ ಕದನ ವಿರಾಮಕ್ಕೆ ಅಮೆರಿಕಕ್ಕೆ ಇಚ್ಛಾಶಕ್ತಿ ಇಲ್ಲ ಅನ್ನುವಂತಹ ವಿಷಯವಾಗಿಯೂ ಕೂಡ ಇರಾನ್ನಿಂದ ಬಂದಿರತಕ್ಕಂತಹ ಪ್ರಕಟಣೆ. ಟ್ರಂಪ್ ನರಕದ ವಾರ್ನಿಂಗೂ ಕೂಡ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಈ ಹಿಂದೆ ನರಕಕ್ಕೆ ಬನ್ನಿ, ಒಬ್ಬೊಬ್ಬರನ್ನು ಕೂಡ ಶವಪೆಟ್ಟಿಗೆಯಲ್ಲಿ ಹಾಕಿ ಕಳಿಸ್ತೀವಿ ಅಂತ ಏನು ಹೇಳಿತ್ತು ಇರಾನ್, ಅದಕ್ಕೆ ಬದ್ಧರಾಗಿ ಕುಳಿತಿರುವಂತೆ ಕಾಣಿಸ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನೆಗೋಸಿಯೇಷನ್ಗೆ ಬರಲ್ಲ ಮತ್ತು ನಮಗೆ ಬೇಕಾಗಿರೋದು ಶಾಶ್ವತ ಕದನ ವಿರಾಮ. ಆದರೆ ಅದನ್ನು ಅಮೆರಿಕ ಒಪ್ಕೊಳ್ಳಿಕ್ಕೆ ತಯಾರಿ ಇಲ್ಲ. ಅದಕ್ಕೆ ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಅದಕ್ಕಾಗಿ ಪದೇ ಪದೇ ತಾತ್ಕಾಲಿಕ ಕದನ ವಿರಾಮದ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅಂತ ಇರಾನ್ ಹೇಳಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಯುದ್ಧವನ್ನ ಆರಂಭ ಮಾಡಿದಂತಹ ಅಮೆರಿಕ ಮತ್ತು ಇಸ್ರೇಲ್ ಈಗ ಕದನ ವಿರಾಮದ ವಿಚಾರವಾಗಿ ಪ್ರಸ್ತಾಪಿಸ್ತಾ ಇದೆ. ಆದರೆ ಇರಾನ್ ಬಯಸ್ತಾ ಇರೋದೇನು? ದಿವ್ಯಾ, ಈಗ ನೋಡಿ, ಇರಾನ್ ಭಾಳ ಸ್ಪಷ್ಟವಾಗಿ ಒಂದು ನಿಲುವನ್ನು ವ್ಯಕ್ತಪಡಿಸಿರುವಂಥದ್ದು. ಇರಾನನ್ನು ಗೌರವಯುತವಾಗಿ ನಡೆಸ್ಕೊಳ್ಬೇಕು, ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಮಾತುಕತೆ ನಡೀಬೇಕು. ಇದರ ಜೊತೆಗೆ ಈ ಒಂದು ಯುದ್ಧವನ್ನು ಅಮೆರಿಕ ಮತ್ತು ಇಸ್ರೇಲ್ ಆರಂಭಿಸಿ ಇರಾನ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ನಾಶವನ್ನು ಸೃಷ್ಟಿ ಮಾಡಿರುವಂಥದ್ದು. ಹೀಗಾಗಿ ಯುದ್ಧದ ನಷ್ಟವನ್ನು ಭರಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂಥದ್ದು. ಈ ಷರತ್ತುಗಳಿಗೆ ಒಪ್ಪೋದಾದರೆ ನಾವು ಕೂಡ ಕದನ ವಿರಾಮಕ್ಕೆ ಸಿದ್ಧವಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಸ್ತಾಪವನ್ನು ಅಮೆರಿಕದ ಮುಂದಿಟ್ಟಿದೆ. ಆದರೆ ಅಮೆರಿಕ ಈ ಒಂದು ಷರತ್ತುಗಳಿಗೆ ಒಪ್ಪುವಂತಹ ಹಂತದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿರುವಂಥದ್ದು. ಯಾಕಂದರೆ ಅಮೆರಿಕ ಈಗಾಗಲೇ ಖುದ್ದು ಸಾಕಷ್ಟು ನಷ್ಟವನ್ನು ಅನುಭವಿಸಿರುವಂಥದ್ದು. ಈ ಯುದ್ಧದ ಖರ್ಚುಗಳನ್ನು ಗಲ್ಫ್ ದೇಶಗಳು ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಮನವಿಯನ್ನು ಕೂಡ ಮಾಡಿಕೊಳ್ಳುವಂಥ ಹಂತವನ್ನು ತಲುಪಿರುವಂಥದ್ದು. ಸೊ ಈ ಹಂತದಲ್ಲಿ ಇರಾನ್ನ ಯುದ್ಧ ನಷ್ಟವನ್ನು ಟ್ರಂಪ್ ತುಂಬ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಜೊತೆಗೆ ಹಾರ್ಮುಜ್ ಜಲಸಂಧಿಯ ಮೇಲೆ ಹೊಂದಿರುವಂಥ ನಿಯಂತ್ರಣವನ್ನು ಕೂಡ ಇರಾನ್ ಈವರೆಗೂ ಕೂಡ ಸಡಿಲಗೊಳಿಸಿಲ್ಲ. ಸೊ ಹೀಗಾಗಿ ಮಾತುಕತೆಗಳು ಈ ಮಾತುಕತೆಯ ಹಂತದಲ್ಲೇ ಇರುವಂಥ ಸಾಧ್ಯತೆಗಳಿದ್ದಾವೆ. ದಾಳಿ ಪ್ರತಿದಾಳಿಗಳೇ ಹೆಚ್ಚು ನಡೆಯುವಂಥ ಸಾಧ್ಯತೆಗಳು ಕೂಡ ಈಗಿರುವಂಥದ್ದು. ಹೀಗಾಗಿ ಅಮೆರಿಕದ ದಾಳಿಗಳ ಬೆದರಿಕೆಗೆ ಈಗ ಏನು ಇರಾನ್ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ನಾವು ಕೂಡ ದಾಳಿಗಳಿಗೆ ಸಿದ್ಧವಾಗಿದ್ದೇವೆ, ಮತ್ತೆ ಅಮೆರಿಕನ್ನರು ಬಂದರೆ ಅವರಿಗೆ ನರಕವನ್ನು ತೋರಿಸಲಿಕ್ಕೂ ಕೂಡ ಸಜ್ಜುಗೊಂಡಿದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ದಿವ್ಯಾ, ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ.